ಗೆದ್ಲಿಗೆರಲೇ ಇರ್ತದೆ, ಸೊಸೈಟಿನೂ ಗೆದ್ಲಿಗೆರಲೇ ಇರ್ತದೆ. ನಾವೇ ಹೇಳ್ತಾ ಇದ್ದೀವಲ್ಲ, ಆ ಥರದ್ದು ಯಾವುದೂ ಬದಲಾವಣೆ ಆಗಲ್ಲ. ಗುದ್ದಲಿ ನಡೀತಾ ಇಲ್ಲ. ಗುದ್ದಲಿ ನಗರಸಭೆ ಇದೆ, ಅದು ಈಗ ಹಳ್ಳಿ ಥರ ರೈತರು ಇನ್ನೂ ಹಳ್ಳಿನೇ ಅದು. ಈಗ ಅವ್ರು ಹೇಳೋ ಥರ ರೈತರಿಗೆ ಯಾವುದೇ ಥರದ ತೊಂದರೆ ಆಗಲ್ಲ, ಯಾವುದೇ ಅನಾನುಕೂಲನೂ ಕೂಡ ಆಗಲ್ಲ. ಸೊಸೈಟಿ ಇದೆ. ಈಗ ಕೈ ಬಿಡೋದು ನನ್ನ ಕೈಲಿಲ್ಲ, ಕೈ ಬಿಡೋದು ನಮ್ಮ ಕೈಲಿಲ್ಲ. ಅವ್ರ ಪಾಪ ಯಾರೋ ಬಿಡಿಸ್ಕೊಡ್ತಾರಂತೆ, ಅವ್ರೇನೋ ಬಿಡಿಸ್ಕೊಟ್ರೆ ನಮಗೇನು ಅಭ್ಯಂತರ ಇಲ್ಲ. ಅವ್ರು ಬಿಡಿಸ್ಕೊಂಡ್ರೆ ಪಾಪ ಯಾರೋ ನ್ಯಾಷನಲ್ ಲೀಡರ್ಗಳು ಬಿಡಿಸ್ಕೊಡ್ತೀವಿ ಅಂತ ಬಂದಿದ್ರಲ್ಲ, ಅವ್ರು ಬಿಡಿಸ್ಕೊಟ್ರೆ ನಮ್ಮದೇನು ಅಭ್ಯಂತರ ಇಲ್ಲ, ಬಿಡಿಸ್ಕೊಳ್ಳಿ. ಇದು ವಿಚಾರದಲ್ಲಿ ಎಲ್ಲರದ್ದು ಆಸಕ್ತಿ. ಚಾಮನಹಳ್ಳಿ ಗ್ರಾಮ ಪಂಚಾಯತಿ BJP ತಾಲೂಕು ಅಧ್ಯಕ್ಷರು ಅಲ್ಲ, ಯಾವ್ಯಾವ ಪಾರ್ಟಿ ಅಧ್ಯಕ್ಷರಿದ್ದಾರೋ ಸ್ಥಳೀಯವಾಗಿ ಅದು ಬೇರೆ ವಿಚಾರ. ಬೇರೆ ಬೇರೆ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿರ್ತಾರೆ ಪಂಚಾಯತಿಗಳಲ್ಲಿ. ಬಟ್ ಅವತ್ತಿನ ಸಂದರ್ಭದಲ್ಲಿ ಯಾರೂ ಕೂಡ ಅದಕ್ಕೆ ವಿರೋಧ ಮಾಡಲಿಲ್ಲ. ರೆಸಲ್ಯೂಷನ್ ಮಾಡುವವು ಕೂಡ ಎಲ್ಲ ಸಂಪೂರ್ಣವಾಗಿ ಮಾಡಿ ಕಳಿಸಿದ್ದಾರೆ. ಅಲ್ಲೇನೋ ಅವೈಜ್ಞಾನಿಕವಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಅಪಪ್ರಚಾರ ಮಾಡ್ತಾರೆ. ಅದು ಕೇಳೋದು ಅಷ್ಟೇ, ನೀವು ಅಪಪ್ರಚಾರ ಬಿಟ್ಟು ನೀವು ಎಷ್ಟಾದ್ರೂ ಚಳವಳಿ ಮಾಡ್ಕೊಳ್ಳಿ. ಇದು ಪ್ರಚೋದನ, ರಾಜಕೀಯ ಪ್ರೇರಿತ. ಇದು ಬೇರೆ ಏನೂ ಇಲ್ಲ. ಈಗ ಇಲ್ಲಿ ನಾನು ಕೇಳೋದಿಷ್ಟೇ, ಇದು ಅಭಿವೃದ್ಧಿಗೋಸ್ಕರ ಅಪ್ಗ್ರೇಡ್ ಆಗಿದೆ. ಭಾಳಷ್ಟು ಜನರು ನನಗೆ ಗೊತ್ತು, ಮುಖ್ಯಮಂತ್ರಿಗಳ ಹತ್ರ ಭಾಳಷ್ಟು ರಿಕ್ವೆಸ್ಟ್ ಮಾಡ್ತಾರೆ, ನಮ್ಮದನ್ನು ಅಪ್ಗ್ರೇಡ್ ಮಾಡಿಕೊಡಿ ಅಂತ ಶಾಸಕರು ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರೆ ನಾನು ಗಮನಿಸಿದ್ದೀನಿ. ಆದರೆ ಎಲ್ರಿಗೂ ಅದನ್ನು ಅಪ್ಗ್ರೇಡೇಷನ್ ಕೊಟ್ಟಿಲ್ಲ. ಕೆಲವನ್ನ ಕೊಟ್ಟಿದ್ರೆ ಬೆಲೆ ಎಣಿಕೆ ಅಷ್ಟು ಅದು ನಮ್ಮದು ಒಂದು ಸೇರಿದೆ. ಈಗ ನೋಡಿ, ಈ ಭಾಗದಿಂದ ನೋಡಿ, ಕನಕಪುರ, ರಾಮನಗರ, ಚನ್ನಪಟ್ಟಣ, ಮಂಡ್ಯ ಇವೆಲ್ಲ ನಗರಸಭೆ ಇದ್ದಾವೆ. ಮದ್ದೂರು ನಗರಸಭೆ ಆಗ್ಬಿಟ್ಟಿದ್ರಿಂದ ಏನು ಯಾರ್ದು ಈಗ ಅಲ್ಲೆಲ್ಲ ಪಾಪ ರೈತರಿಗೆ ಜಮೀನು ಯಾರೋ ಹೊತ್ಕೊಂಡು ಹೋಗ್ಬಿಟ್ರಾ, ಅಥವಾ ರೈತರಿಗೆ ಜಮೀನು ಬೆಳೀತಾ ಇಲ್ವಾ, ಅವರೇನು ಕೃಷಿ ಮಾಡ್ತಾ ಇಲ್ವಾ? ಯಾಕೆ ಅನುದಾನ ಅಲ್ಲ ಸ್ವಾಮಿ, ರಿಯಲ್ ಎಸ್ಟೇಟಲ್ಲಿ ಗೆದ್ಲಿಗೆರಲ್ಲಿ ಏನು ಬೆಲೆ ಇದೆ ಜಮೀನಿಗೆ? ಬೆಂಗಳೂರಲ್ಲಿ ಏನು ಬೆಲೆ ಇದೆ, ಬಾಂಬೆಲಿ ಏನು ಬೆಲೆ ಇದೆ? ನಾನು ಇಲ್ಲಿ ಹುಟ್ಟು ಬೆಳೆದವನಾದರೂ ಕೂಡ ನಮ್ಮ ಉದ್ಯಮ ಏನಿದ್ರು ಹೊರಗಡೆ ಉದ್ಯಮನೇ ಮಾಡಿ ಸಂಪಾದನೆ ಮಾಡಿ, ನಾನು ಯಾಕಿಲ್ಲ 5 ದಿವಸ ವಾರದಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಬೆಳಗ್ಗೆಯಿಂದ ನೂರಾರು ಜನನ ಭೇಟಿ ಮಾಡಿಕೊಂಡು ಅವ್ರ ಕಂಕಷ್ಟ ಕೇಳಿಕೊಂಡು ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಕೊಂಡು ಇಷ್ಟೆಲ್ಲ ನೀರು ಕುಡಿಯೋ ಅಗತ್ಯ ಏನಿದೆ? ಸಿಂಪಲಾಗಿ ಹೋಗಿ ನಾನು ಗೆದ್ದಾಯಿತು, ಅದನ್ನೇನು ನನ್ನ ಶಾಸಕತ್ವ ಯಾರು ಕಿತ್ಕೋಕ್ಕಾಗಲ್ಲ. ನನ್ನ ಪಾಡೋದು ನಾನು ಹಿಂದೆ ನನ್ನ ಬಗ್ಗೆ ಹೇಳ್ತಾಯಿದ್ರು, ಅವರೆಲ್ಲ ಇರೋಲ್ಲ, ಓಡೋಗ್ತಾರೆ, ಬೆಂಗಳೂರಿಗೆ ಹೋಗ್ಬಿಡ್ತಾರೆ, ಅವರೆಲ್ಲ ಫಾರಿನಲ್ಲಿ ಓಡಾಡ್ಕೊಂಡಿದ್ರು ಅಂತೆಲ್ಲ ಜನರಿಗೆ ಅಪಪ್ರಚಾರ ಹಿಂದೆನೂ ಕೂಡ ಮಾಡಿದರು. ಆದರೆ ನಾವು ಆ ಕೆಲಸ ಮಾಡಲಿಲ್ವಲ್ಲ. ಜನರಿಗೆ ನಿರೀಕ್ಷೆಗೆ ನಾವು ಇಲ್ಲಿ ಜನರ ಜೊತೆ ಇದ್ಕೊಂಡು ಅವ್ರ ಕಷ್ಟ ತಿಳ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಏನಂದರೆ ಈಗ ಒಂದೇ ಉದ್ದೇಶ, ಇಷ್ಟೊಂದು ಅನುದಾನ ಬಂದ್ಬಿಡ್ತು, ಇವನು ಇಷ್ಟೊಂದು ಕೆಲಸ ಮಾಡಿಬಿಡ್ತಾವನೆ, ಹೊಸ್ದಾಗಿ ಬಂದವನು, ಇವನಿಗೇನೂ ಗೊತ್ತಿಲ್ಲ ಅಂತ ನಾವು ಇವನ ಬಗ್ಗೆ ನಾವು ಅಪಪ್ರಚಾರ ಮಾಡಿದ್ದೋ, ಇಷ್ಟೆಲ್ಲ ಮಾಡ್ತಾನೆ, ಇವನ ಮೇಲೆ ಏನಾದ್ರು ಕಬ್ಬು ಚುಕ್ಕೆತ್ತು ಕೂರಿಸ್ಬೇಕು, ಇವನ ಮೇಲೆ ಗೂಬೆ ಕೂರಿಸ್ಬೇಕು ಅನ್ನೋದು ರಾಜಕೀಯದ ಹುನ್ನಾರ. ಯಾವುದು ಬೇಡಿಕೆ? ಹಾಂ ಹಾಂ ಹೌದು. ಹೀಗಿದ್ದಾಗ ಹೋರಾಟ ಮಾಡುವಂತ ಅವಶ್ಯಕತೆ ಇರಲ್ಲ, ಅಥವಾ ಬೇಡಿಕೆ ಏನಾದರೂ ಬೇರೆ ತರ ಏನಾದರೂ ಇದೆಯಾ ಏನು? ಅದನ್ನು ನೀವು ಅವ್ರನ್ನೇ ಕೇಳಬೇಕು. ಯಾಕೆಂದರೆ ನನ್ನ ಹತ್ರ ಚರ್ಚೆಗೆ ಬಂದಿದ್ರೆ ನಾನು ನಿಜವಾಗ್ಲೂ ಎಲ್ಲನೂ ಕೇಳ್ತಿದ್ದೆ, ವೈಯಕ್ತಿಕವಾಗಿ ನಾನು ಕೇಳ್ತಿದ್ದೆ. ಬಟ್ ನಮ್ಮ ಹತ್ರ ಅವ್ರ ಚರ್ಚೆಗೆ ಬಂದಿಲ್ಲ, ಇವತ್ತುವರೆಗೂ ನನ್ನ ಜೊತೆ ಮಾತುಕತೆ ಮಾಡಲಿಲ್ಲ. ನಾನೇನು ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪಾಪ ದೊಡ್ಡ ಲೀಡ್ರು ಬಂದಿದ್ದಾರೆ, ನ್ಯಾಷನಲ್ ಲೀಡರ್ಸ್ನ. ಅವರೆಲ್ಲ ಪಾಪ ಅವ್ರನ್ನ ಪ್ರಾಬ್ಲಮ್ನ ಸರಿ ಮಾಡಿಕೊಡ್ತಾರೆ. ಅವರು ಪ್ರಾಬ್ಲಮ್ನ ಸರಿ ಮಾಡಿಕೊಡ್ತೀವಿ ಮಾತಾಡುವ ಅನ್ನುವಂಥ ಮಾತೇಳಿ ನೀವು ಪ್ರತಿಭಟನೆ ಬಿಡಬೇಡ್ರಿ, ನೀವು ಮಾಡಿ, ನಿಮ್ಗೇನು ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತಾರೆ. ಅಂದರೆ ನಮ್ಮ ವಿರುದ್ಧ ಏನಾರೋ ಒಂದು ಚಟುವಟಿಕೆ ನಡಿಬೇಕು, ಟಾರ್ಗೆಟು ನಾನು ಅವ್ರಿಗೆ ಸಹಿಸ್ಕೋಕ್ಕಾಗ್ತಾಯಿಲ್ಲ. ಇಲ್ಲಿ ಆಗ್ತದೆ ಹಿಂದೆ ಗ್ರಾಮ ಪಂಚಾಯತಿಗಳು ಅಪ್ಗ್ರೇಡ್ ಆದಂತ ಗ್ರಾಮ ಪಂಚಾಯತಿಗಳು ಯಾವುದೇ ಅಭಿವೃದ್ಧಿ ಆಗಿಲ್ಲ.
ಅದೇ ರೀತಿ ಇದು ಆಗುತ್ತೆ ಇದರಿಂದ. ನೋಡಿ ಸ್ವಾಮಿ, ಈಗ 20 ವರ್ಷದಲ್ಲಿ ನಾನು ಇಲ್ಲಿರಲಿಲ್ಲ, ನಾನು ಬೆಂಗಳೂರಲ್ಲಿ ಇರ್ತಿದ್ದೆ. ಭಾಳಷ್ಟು ಜನ ಮಾತಾಡೋದನ್ನ ನಾನು ಕೇಳಿದ್ದೀನಿ. ಹಳ್ಳಿಗಳಲ್ಲಿ ಜನರಲ್ಲಾಗೆ ಮಾತಾಡುವಂಥದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಇಷ್ಟು ಅನುದಾನ ಬಂದಿತ್ತಾ? ನಾನು ಬಂದು 2 ವರ್ಷ ಆಗಿದ್ದು, ನಮ್ಮ ಸರ್ಕಾರ ಬಂದು 2 ವರ್ಷ ಆಗಿದ್ದು. ಇಷ್ಟು ದೊಡ್ಡ ದೊಡ್ಡ ಕೆಲಸಗಳು ನಾವು ಮಾಡ್ತಾಯಿದ್ದೀವಿ ಅಂದರೆ ಶಾಶ್ವತವಾಗಿ ಉಳ್ಕೊಳ್ಳುವಂಥದ್ದು. ಕೆಮ್ಮಣ್ಣಾಲೆ 16-17 ಹಳ್ಳಿಗೆ ನೀರು ಅರ್ಧ ಭಾಗಕ್ಕೆ ಹೋಗ್ತಿರಲ್ಲ ಬಿಡಿ ನೀರು. ಇವರೆಲ್ಲ ಫಲಾನುಭವಿಗಳು ಇದ್ದಾರೆ ಕೇಳಿ, ಇವ್ರಿಗಂತೂ ಹೋಗ್ತಾನೆ ಇರಲಿಲ್ಲ ನೀರು. 40 ವರ್ಷ ಮೇಲಾಯಿತು, ನೀರೇ ಹೋಗಿಲ್ಲ ನಾಲೆಯಲ್ಲಿ. ಇಲ್ಲೆಲ್ಲೋ ಅರ್ಧಕ್ಕೆ ಇಲ್ಲೆಲ್ಲೋ ಬಂದು ನಮ್ಮ ನಗರಕೆರೆ ತಲುಪ್ತಿತ್ತೋ ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ. ಈಗ ಹಿಂದೆ ಇದ್ದವರು ಪಾಪ ರೈತರ ಮಕ್ಕಳು ಅವು ಇವು ಏನೇನೋ ಬಾಬಾ ನಾನು ಕೇಳಿಸ್ಕೊಂಡಿದ್ದೀನಿ. ಆ ಕಾಲದಲ್ಲೆಲ್ಲ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡಿಲ್ಲ? 100 ಕೋಟಿಗಿನ್ನ ಹೆಚ್ಚು ವೆಚ್ಚದಲ್ಲಿ ನಾವು ನಾಳೆನ ಈಗೇನು ಆಲ್ಮೋಸ್ಟ್ ಆಲ್ ಇನ್ನೊಂದು 1.5 ತಿಂಗಳಲ್ಲಿ ಮುಗೀತಾ ಬಂತು. ಇದನ್ನೆಲ್ಲ ಯಾಕೆ ಮಾಡ್ಬೋದು, ಮಾಡಲಿಲ್ಲ? ಸೂಳೆಕೆರೆ ಭಾಳಷ್ಟು ವರ್ಷದ ಬೇಡಿಕೆ. KRS ಬಿಟ್ಟರೆ ಬಹುಶಃ ಹೆಚ್ಚಿನ ನೀರಿನ ಸಂಗ್ರಹಣೆ ಮಾಡುವಂಥದ್ದು ಸೂಳೆಕೆರೆ. 300 ಚಿಲ್ಲರೆ ಎಕರೆ ನಮ್ಮ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. 300 ಚಿಲ್ಲರೆ ಎಕರೆನ ಒತ್ತುವರಿನ ತೆರವುಗೊಳಿಸಿದ್ದಾರೆ. ಈಗ 18ನೇ ತಾರೀಕು ಅದನ್ನು ಕೂಡ ನಾವು ಕಾಮಗಾರಿನ ಚಾಲನೆ ಮಾಡ್ತಾಯಿದ್ದೀವಿ. ಏನು ಈಗ ನೀರು ಹಿಡಿಸ್ತಾ ಇತ್ತು 3 to 4 ಟೈಮ್ಸ್ ನೀರು ಹಿಡಿಸುತ್ತೆ ಈಗ ಅಭಿವೃದ್ಧಿ ಮಾಡಿದ ನಂತರ. ಇಡೀ ವರ್ಷ ಇಡೀ ರೈತರಿಗೆ ನೀರು ಶಾಶ್ವತ ನೀರು ದೊರಕ್ತದೆ. ಮತ್ತು ಅಕ್ಕಪಕ್ಕ ಎಲ್ಲ ಬೋರ್ವೆಲ್ಗಳು ಅಂತರ್ಜಲ ವೃದ್ಧಿಯಾಗಿ ಯಾವತ್ತೂ ನೀರಿಗೆ ಸಮಸ್ಯೆ ಬಹುಶಃ ಬರಲ್ಲ. ಅದ್ರ ಕೆಳಗಡೆ ಅಚ್ಚುಕಟ್ಟು ಪ್ರದೇಶಕ್ಕೆ ಬಾಕ್ಸ್ ಡ್ರೈನ್ಸು, ತೂಬುಗಳು ಇವೆಲ್ಲ ರಿಪೇರಿ ಮಾಡಲಿಕ್ಕೆ 48 ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ಕಾಮಗಾರಿನ ನಾವು ಚಾಲನೆ ಮಾಡ್ತಾಯಿದ್ದೀವಿ. ಈಗ ಅವರು ನಗರಸಭೆ ಆಗೋದ್ರಿಂದ ಅನಾನುಕೂಲಗಳ ಪಟ್ಟಿಗಳನ್ನ ಹೇಳ್ತಾರೆ ಸರ್. ಅನುಕೂಲ ಆಗುತ್ತದೆ ಏನಿದೆ ಸರ್ ನಿಮ್ಮ ಪ್ರಕಾರ? ಅಲ್ಲ, ಅನಾನುಕೂಲ ಏನಂತ ಹೇಳಿ ಅಲ್ಲ, ಗ್ರಾಮೀಣ ಭಾಗಕ್ಕೆ ಸಿಗುವಂತ ಅನುದಾನಗಳು ಸಿಗಲ್ಲ. ಮುಖ್ಯವಾಗಿ ಮಕ್ಕಳಿಗೆ ಕೃಪಾಂಗ ಹೋಗುತ್ತೆ ಅನ್ನೋದೊಂದು ಅವ್ರದ್ದು. ಅಲ್ಲ ಸ್ವಾಮಿ, ಈಗ ಪಾಪ BJP ನಾಯಕರು ಬಂದಿದ್ರಲ್ವಾ, ಈ ಮೊನ್ನೆ ಎಲ್ಲ ಕತ್ರಿ ಹೊಡೆದ್ರಲ್ವಾ ನರೇಗಾ ವಿಚಾರನ. ಮಹಾತ್ಮ ಗಾಂಧಿ ನರೇಗಾದಕ್ಕೆ ಬದಲಾವಣೆ ಮಾಡಿ ಇವ್ರ ಪ್ರತಿಷ್ಠೆಗೆ ಏನೋ ಇವ್ರು ಬೇಕಾದನ್ನು ಮಾಡ್ಕೊಬಿಟ್ರು. ಅಲ್ಲಿ 40-60 ಮಾಡಿಬಿಟ್ರು. ಆಮೇಲೆ ಇಲ್ಲಿ ನಿರ್ಧಾರ ಆಗ್ತಿತ್ತು ಪಂಚಾಯತಿಲಿ, ಏನು ಕೆಲಸ ಯಾರು ಮಾಡಬೇಕು, ಒಬ್ಬ ಸ್ಥಳೀಯ ಯಾರೋ ಒಬ್ಬರು ಮಾಡಿದ್ರು ಆ ಗ್ರಾಮದವ್ರ ಕೆಲಸನ. ಈಗ ಆ ಪದ್ಧತಿ ಇಲ್ಲ. ಯಾವನೋ ಕಾಂಟ್ರಾಕ್ಟ್ರನ್ನ ಅವ್ರು ನಿರ್ಧಾರ ಮಾಡ್ತಾರೆ. ಇದ್ರ ಬಗ್ಗೆ ಏನಾರ ನಿರ್ಧಾರ ಆಗಬೇಕಾದ್ರೆ ಅವ್ರು ನಿರ್ಧಾರ ಮಾಡ್ತಾರೆ. ನೀವು ಪಂಚಾಯತಿ ಗ್ರಾಮದಲ್ಲಿ ನಿರ್ಧಾರ ಆಗಬೇಕಾದದ್ದನ್ನು ಡೆಲ್ಲಿ ಕಳಿಸೋ ವ್ಯವಸ್ಥೆ ಮಾಡಿದ್ದ್ಯಾರು? ಇದೇ BJP ಸರ್ಕಾರದವರು. ಅದೇ ನಾಯಕರನ್ನ ಅವರು ಆ ಕ್ವಶನ್ನೇ ಕೇಳಲಿಲ್ಲ. ಅವರು ಪಂಚಾಯತಿ ಬಗ್ಗೆ ಅರಿವಿದ್ದರೆ, ಅವ್ರಿಗೆ ಕಾಳಜಿ ಇದ್ದರೆ ಇತ್ತೀಚೆಗೆ ಆದಂಥ ಬೆಳವಣಿಗೆ ಬಗ್ಗೆ ಅದ್ರ ಬಗ್ಗೆ ಕ್ವಶನ್ನೇ ಮಾಡಲಿಲ್ಲ ಅವರು. ಅಲ್ಲ, ಇಂಥ ಅವಿವೇಕಿಗಳಿಗೆ ಯಾರು ಏನು ಹೇಳೋಕ್ಕಾಗಲ್ಲ. ವಿರೋಧ ಪಕ್ಷದ ನಾಯಕ ನಾನು 5 ಬಾರಿ ಮಂತ್ರಿ 7 ಬಾರಿ ಗೆದ್ದಿದ್ದೀನಿ ಅಂತಾರೆ. ಒಂದು ನೋಟಿಫಿಕೇಷನ್ನ ಬದಲಾವಣೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನನಗೆ ಅವರಷ್ಟು ಅನುಭವ ಇಲ್ಲದೇ ಇರ್ಬೋದು, ಆದರೆ ನನ್ನ ಪ್ರಕ್ರಿಯೆಗಳನ್ನ ನಾನು ಖುದ್ದಾಗಿ ಹೋಗಿ ಕೆಲವೆಲ್ಲ ಗಮನಿಸ್ತೀನಿ. ಭಾಳಷ್ಟು ಜನ ಲೆಟ್ರ್ ಕೊಟ್ಬಿಟ್ಟು ಫೋನಲ್ಲಿ ಹೇಳ್ಬಿಟ್ಟು PAಗಳು ಕಳಿಸಿ ಫಾಲೋಅಪ್ ಮಾಡ್ತಾನೆ. ನಾನು ಪ್ರತಿಯೊಂದು ಕೆಲಸಕ್ಕೂ ನಾನು ಖುದ್ದಾಗಿ ಸೆಕ್ರೆಟ್ರಿ ಇರಲಿ, ಅವ್ರ MD ಇರಲಿ, ಆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಿದ್ದರೆ, ಡೈರೆಕ್ಟರ್ಸ್ ಇದ್ದರೆ ನಾನು ಖುದ್ದಾಗಿ ಹೋಗಿ ಚರ್ಚೆ ಮಾಡ್ತೀನಿ. ನಾನು ಸ್ಪರ್ಧೆ ಮಾಡಲ್ಲ, ಚುನಾವಣೆ ಮಾಡ್ತೀವಿ. ಚುನಾವಣೆ ಜವಾಬ್ದಾರಿ ನಾನು ತಗೋತೀನಿ. ಅದು ಹೇಳಿದ್ದೀನಿ, ಮತ್ತೆ ರಿಪೀಟ್ ಅದನ್ನೇ ಕೇಳ್ತಿರಲ್ಲ. ಆಗಬೇಕು ಅನ್ನೋ ಆಸೆ ನಮಗಿದೆ. ಈಗ ಆಗ್ತಾರೆ ಅನ್ನೋ ಆಶಾಭಾವನೆ ಅವ್ರು ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಹೈಕಮಾಂಡ್ ಯಾವತ್ತು ಹೇಳ್ತಾರೆ ಆವತ್ತು ಏನಾದರೂ ತೀರ್ಮಾನ ಆಗ್ತದೆ. ಸೊ ನಾವೆಲ್ಲ ಹೇಳಿಕೆ ಕೊಡೋದು ಅದರಿಂದ ಏನು ನಿರ್ಧಾರ ಆಗಲ್ಲ. ಅಂತಿಮವಾಗಿ ಹೈಕಮಾಂಡು ತೀರ್ಮಾನ ಮಾಡಿದ್ರೆ ಏನಾದ್ರು ಆಗ್ತದೆ. ನಾನು ಭವಿಷ್ಯ ಹೇಳೋಕ್ಕಾಗಲ್ಲ. ಆಗ್ತಾರೇನೋ ಆತ್ಮವಿಶ್ವಾಸ ಇದೆ, ಆಗಬೇಕು ಅನ್ನೋ ಆಸೆನೂ ನಮ್ಮದು ಇದೆ. ಇವತ್ತು
ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ ಸರ್ ಈಗ ಹೈಕಮಾಂಡು ನಮ್ಮ ರಾಜ್ಯಕ್ಕೆ ಬಂದಾಗ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅವ್ರನ್ನ ಬರಮಾಡ್ಕೊಳ್ಳೋ ಕೆಲಸನ ಪ್ರತಿಯೊಬ್ಬರು ಮಾಡ್ತಾರೆ. ಇವರು ಕೂಡ ಇವತ್ತು ಹೋಗಿ ಮೈಸೂರಿನಲ್ಲಿ ಭೇಟಿ ಮಾಡಿ ರಿಸೀವ್ ಮಾಡಿಕೊಂಡು ಅಲ್ಲಿಂದ ಅವರು ಏನೋ ತಮಿಳ್ನಾಡಿಗೆ ಹೋಗುವಂಥ ಪ್ರವಾಸ ಇದೆ, ಸೊ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಈಗ ಏರ್ಪೋರ್ಟಲ್ಲಿ ಬರ್ತಾರೆ, ಅಲ್ಲೇನು ಚರ್ಚೆ ಮಾಡ್ತಾರೆ, ಚರ್ಚೆ ಏನಾರು ಇದ್ದಾಗ ಡೆಲ್ಲಿಲಿ ಆಗ್ತದೆ. ಅವ್ರು ಸಭೆ ಕರೆದ್ರೆ ಚರ್ಚೆ ಡೆಲ್ಲಿಲಿ ಆಗ್ತದೆ, ಇಲ್ಲೇನು ಆ ಥರದ ಚರ್ಚೆ ಏನು ಆಗಲ್ಲ. ನಾನು ಹೇಳಿದೆ ಕಳೆದ ಬಾರಿ ನಾವೆಲ್ಲ ಹೋಗಿದ್ದು ಹೊಸ ಶಾಸಕರುಗಳು, ಹೊಸದಾಗಿ ಆಯ್ಕೆಯಾದಂಥವ್ರು, ಸ್ವಲ್ಪ ಯಂಗ್ಸ್ಟರ್ಸು ಇದ್ದಾರೆ, ಭಾಳಷ್ಟು ಜನ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾರೆ, ಅವ್ರಿಗೂ ಅವಕಾಶ ಕೊಡಿ. ನೀವೇನೋ ಮಂತ್ರಿಮಂಡಲ ರಚನೆ ಮಾಡ್ತೀವಿ ಅನ್ನೋದಾದರೆ ಹೊಸಬರಿಗೂ ಒಂದಷ್ಟು ಜನಕ್ಕೆ ಅವಕಾಶ ಕೊಡಿ ಅನ್ನೋದು ಕೇಳಲಿಕ್ಕೆ ಹೋಗಿದ್ದೆ ನಾವು. ಇದೆ, 100ಕ್ಕೆ 100 ಇದೆ. ಈಗ ಸಿ ಎಮ್ ಅವ್ರನ್ನ ಬಿಟ್ಕೊಡಿ ಅಂತ ಯಾರೂ ನಾವು ಕೇಳ್ತಿಲ್ಲ, ಅದು ಪ್ರಶ್ನಾತೀತವಾದ ವಿಚಾರ. ಬಟ್ ಏನಂದರೆ ಅವರ ಒಂದು ಶ್ರಮಕ್ಕೆ ಅವ್ರಿಗೊಂದು ಅವಕಾಶ ಬೇಕು ಅನ್ನುವಂಥದ್ದು ಎಲ್ಲರದ್ದು ಬೇಡಿಕೆ. ಕೊಟ್ಟು ಮಾತ್ರ ಬಗ್ಗೆ ಅವ್ರು ಮಾತಾಡ್ತಾರೆ, ನಾವು ಮಾತಾಡಲ್ಲ. ಈಗ ನಾವು ಚರ್ಚೆಯಲ್ಲಿ ಇರಲಿಲ್ಲ, ನಾವು ಅದರಲ್ಲಿ ಭಾಗವಹಿಸಿರಲಿಲ್ಲ. ನಾವು ನಮ್ಮ ವಿಚಾರ ಅಷ್ಟೇ ಕೇಳ್ತೀವಿ, ಬೇರೆ ವಿಚಾರ ಯಾಕೆ ಮಾತಾಡೋಣ? ಸಿ ಎಮ್ ವಿಚಾರ ನಾವೇನು ಕೇಳಲ್ಲ. ಏನು ಗೊಂದಲ ಏನು ಇಲ್ವಲ್ಲ ಸದ್ಯಕ್ಕೆ, ಏನಿದೆ ಗೊಂದಲ? ಅದನ್ನೇ ರಿಕ್ವೆಸ್ಟ್ ಮಾಡ್ದೋ ನಾವು. ಈಗ ಅದು ಶಾಂತವಾಗಿದೆಯಲ್ಲ ಹೈಕಮಾಂಡ್ ಸ್ವಿಚ್. ಈಗ ನೋಡಿ, ಈಗ ನೀವು ಹೋಗಿ ನಾನೇನಾದ್ರು ಒಂದು ಸಣ್ಣದಾಗಿ ಹೇಳಿದ್ರೆ ಅದೊಂದು ನ್ಯೂಸ್ ಮಾಡ್ತೀರಿ ನೀವು. ಇದು ಇಲ್ಲಿ ಚರ್ಚೆ ಬರ್ತಾದೆ, ಪಕ್ಷದಲ್ಲಿಲ್ಲ. ಸೊ ವದಂತಿಗೆ ನಾವೇನು ಕಿವಿ ಕೊಡೋದು ಬೇಡ, ಅಧಿಕೃತವಾಗಿ ಬರಲಿ, ಅಧಿಕೃತವಾಗಿ ಬಂದಾಗ ಮಾತಾಡೋಣ, ಚರ್ಚೆ ಮಾಡೋಣ. ಡ್ರಾಮಾ ಕೇರ್ ಸೆಂಟರ್ನ ಮಂಜೂರು ಮಾಡಬೇಕು ಅಂತ ಹೇಳಿ ಸಚಿವರ ಜೊತೆ ಚರ್ಚೆ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಮಂಡ್ಯದಲ್ಲಿ ಮಾಡಬೇಕು ಅಂತ ಜಾಗ ಕೇಳ್ತಾ ಇದ್ದಾರೆ. ಜಾಗ ನಾನೇ ಕೊಡ್ತೀನಿ, 5 ಎಕರೆ ಜಾಗ ಬೇಕು ಮಿನಿಮಮ್ ಡ್ರಾಮಾ ಕೇರ್ ಸೆಂಟ್ರಿಗೆ. ಈಗಾಗಲೇ ನಾವು ತಾಲೂಕು ಕಚೇರಿ ಎದುರುಗಡೆ 5 ಎಕರೆ ಜಾಗನೂ ಗುರುತಿ ಸ್ಕೆಚ್ ಮಾಡಿಸಿ ಎಲ್ಲವೂ ಕೂಡ ನನ್ನ ಪತ್ರನೂ ಮುಖ್ಯಮಂತ್ರಿಗೆ ಬರೆದು ಕೊಟ್ಟಿದ್ದೀನಿ. ಆ ಚರ್ಚೆ ಆದ ನಂತರ ಸಚಿವರ ಚರ್ಚೆ ಮಾಡಿದ ನಂತರ ಈಗ ಪುನಃ ಚರ್ಚೆ ಆಗಿದೆ. ಈಗ ಮಂಡ್ಯದಲ್ಲಿ ಬೇಕು ಅಂತ. ಈಗ ಮಂಡ್ಯದಲ್ಲಿ ಜಿಲ್ಲಾ ಹಾಸ್ಪಿಟ್ಲ್ ಇದೆ, ಸ್ವಲ್ಪ ಮುಂದಕ್ಕೆ ಹೋದರೆ ಮೈಸೂರು ಸಿಗುತ್ತೆ. ಇಲ್ಲಿ ಈಚೆಗೆ ರಾಮನಗರ ಅಲ್ಲಿ ಬೆಂಗಳೂರಲ್ಲಿ ದೂರ. ಮದ್ದೂರಲ್ಲಿ ಆದರೆ ಒಂದು ಸೆಂಟ್ರ್ ಪಾಯಿಂಟು, ಈ ಕಡೆ ಮಳವಳ್ಳಿ, ಈ ಕಡೆ ಕುಣಿಗಲ್ ಭಾಗ, ಕೆಸ್ತೂರು ಭಾಗ, ಭಾಳಷ್ಟು ಒಂದು ಸೆಂಟ್ರ್ ಪಾಯಿಂಟ್ ಆಗ್ತದೆ. ಮತ್ತು ಹೈವೇ ಇಲ್ಲಿ ಹೋಗಿರೋದ್ರಿಂದ ಇದು ಭಾಳಷ್ಟು ಉಪಯೋಗಕ್ಕೆ ಬರ್ತದೆ ಮದ್ದೂರಲ್ಲಿ ಆಗೋದ್ರಿಂದ. ಸೊ ಹಾಗಾಗಿ ನಮ್ಮ ಮನವಿ ಮದ್ದೂರಲ್ಲೇ ಆಗಬೇಕು ಅನ್ನುವಂಥದ್ದು. ಈಗಾಗಲೇ ನಾನು ನಮ್ಮ ತಹಸೀಲ್ದಾರ್ ಎಲ್ಲ ಸರ್ವೆ ಮಾಡಿ 5 ಎಕರೆ ಸಪ್ರೇಟ್ ಅದಕ್ಕೆ ಅಂತಲೇ ಜಾಗನ ಗುರುತಿಸಿ ಸ್ಕೆಚ್ ಮಾಡಿ ನಾನೊಂದು ಪತ್ರ ಮಾಡಿ ಮುಖ್ಯಮಂತ್ರಿಗಳಿಗೂ ನಾನು ಕೊಟ್ಟಿದ್ದೀನಿ.